ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಅಂದರೆ ಒಂದು ಬೆಲೆ ಇತ್ತು. ಇವಾಗ ಆ ಬೆಲೆನೇ ಇಲ್ಲ. ಈ ಬಿಗ್ ಬಾಸು ಸ್ಕ್ರಿಪ್ಟು ಬರ್ಕೊಟ್ರು. ಇವರು ಕಿಚ್ಚನ ಚಪ್ಪಾಳೆ ಬಂದಿಲ್ವಲ್ಲ, ಅದಕ್ಕೆ ಕೊಡಬೇಕು ಅಂತ ಕೊಟ್ಟವ್ರೆ. ಧ್ರುವಂತ್ ಕೇಳ್ತಾರೆ, ನೀನು ಜನರಿಗೆ ಎಂಟರ್ಟೈನ್ ಮಾಡ್ತಾ ಇದೆಯಾ ಅಂತ. ಏನೋ ಒಂದು ಗಾದೆ ಇದೆಯಲ್ಲ, ರವಿ ಕಾಣದನು ಕವಿ ಕಂಡ ಅಂದ್ಬಿಟ್ಟು. ಈ ಜನಗಳು ಕಾಣಿಸ್ದೇ ಇರೋದು ಸುದೀಪ್ ಅವರು ಸಾರ್ಗೆ ಕಣ್ಣಿಗೆ ಬಿದ್ದುಬಿಟ್ಟೈತೆ. ಏನಕ್ಕಂದರೆ ಅವನಂದರೆ ಇಷ್ಟ ಅಲ್ವ ಸುದೀಪ್ ಸರ್ಗೆ. ಅವನು ಏನು ಮಾಡಿದ್ರು ಇವ್ರಿಗೆ ಚೆನ್ನಾಗಿರತ್ತೆ. ಪಾಪ ಅವಳು ರಕ್ಷಿತಾ ಏನು ಮಾಡಿದ್ಲು ಅಂದ್ಬಿಟ್ಟು ಅವಳ ಬಗ್ಗೆ ಅಷ್ಟೊಂದು ಇದರಲ್ಲಿ ಅವಳನ್ನ ಕೋಪ ಮಾಡ್ಕೊಂಡ್ರಲ್ಲ ಅವಳ ಮೇಲೆ. ಅವಳು ಅವರಿಬ್ಬರನ್ನ ಇಷ್ಟಪಡ್ತಾಳೆ. ಹಂಗಂದ್ಬಿಟ್ಟು ಗೇಮ್ಗೋಸ್ಕರ ಅವರಿಬ್ಬರನ್ನ ಅವಳು ಯೂಸ್ ಮಾಡ್ಕೊಂಡಿಲ್ಲ. ಅವರಿಬ್ಬರು ಏನೇ ಕೆಲಸ ಹೇಳಿದ್ರು ಅವಳು ಬಂದು ಮಾಡಿಕೊಡ್ತಾಳೆ. ಲಾಸ್ಟಲ್ಲಿ ಹೋಗೋವಾಗ ಹೇಳ್ತಾರೆ ರಘುಗೆ, ನೀನು ಇಂಡಿವಿಜುವಲ್ ಆಗಿ ಆಡು ಅಂದ್ಬಿಟ್ಟು. ಇವಾಗ ಈ ಸುದೀಪ್ ಸರ್ ಮನಸ್ಸಲ್ಲಿ ಏನಿಲ್ಲ, ಏನಂದರೆ ಈ ಗಿಲ್ಲಿ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರನ್ನ ದೂರ ಮಾಡಬೇಕು ಅಂತಲೇ ಅವ್ರು ಬರೋದು. ಕಾವ್ಯಗೂ ಹೇಳ್ತಾರೆ, ನಿನ್ನ ಆಟ ನೀನು ಆಡು ಅಂದ್ಬಿಟ್ಟು. ಅವ್ರ ಆಟ ಅವ್ರು ಆಡೋದಕ್ಕೆ ತಾನೇ ನಾನು ಗೆಲ್ಲಬೇಕು ಅಂತ ಹೇಳ್ತಾ ಇರೋದು ಅವರೆಲ್ಲ. ಈಗ ಇವ್ರನ್ನೆಲ್ಲ ನೀವು ಚೆನ್ನಾಗಿದ್ದೀರ, ದೂರ ಆಗ್ರಿ ಅಂತ ಹೇಳ್ತಾ ಇದ್ದೀರಾ. ಇವಾಗ ಅಶ್ವಿನಿನೂ ಧ್ರುವಂತು ಚೆನ್ನಾಗಿದ್ದೀರಲ್ಲ, ಅವ್ರಿಗೆ ಹೇಳ್ರಿ ಸರ್, ನೀವಿಬ್ಬರು ಇಲ್ಲಿ ಅಮ್ಮ ಮಗ ರಿಲೇಷನ್ಶಿಪ್ ಮಾಡೋಕ್ಕೆ ಬಂದಿದ್ದೀರಾ ಅಂತ ಅವರಿಬ್ರಿಗೆ ಹೇಳ್ರಿ. ನೀವು ಬಿಗ್ ಬಾಸ್ ನೋಡ್ತಿರಲ್ವೋ ಗೊತ್ತಿಲ್ಲ, ಇಲ್ಲ ಅವ್ರು ಹೇಳ್ಕೊಡೋದನ್ನು ಬಂದು ನೀವು ಇಲ್ಲಿ ಹೇಳ್ತಿರೋ ಗೊತ್ತಿಲ್ಲ. ಸರಿ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಸರ್ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು. ನೀವು ಹೇಳಿದ್ದು ಯಾವ ರೀತಿ ಇದೆ ಅಂದರೆ, ವಿ ಟಿ ಚೆನ್ನಾಗಿತ್ತು ಕಿಚ್ಚನ ಚಪ್ಪಾಳೆ ಕೊಟ್ಟೆ ಅಂದರೆ, ನೀವು ವಿ ಟಿ ನೋಡಿ ಕಿಚ್ಚನ ಚಪ್ಪಾಳೆ ಕೊಟ್ಟರೆ ಸರ್. ಏನಾಗಿರೋದು ಅಂದರೆ, ನೀವು ಬಿಗ್ ಬಾಸಲ್ಲಿ ಏನಾಗಿದೆ ಅಂತ ನೀವು ನೋಡ್ತಾ ಇಲ್ಲ. ಸುಮ್ಮನೆ ಈ ವಿ ಟಿನ ಪ್ರೋಮೋ ನೋಡ್ಕೊಂಡು ನೀವು ಬರ್ತಾ ಇದ್ದೀರಾ. ಮತ್ತು ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನು ಬಂದು ನೀವು ಮಾತಾಡ್ತಾ ಇದ್ದೀರಾ ಅಷ್ಟೇ. ನಾವು ಬಿಗ್ ಬಾಸ್ ಪೂರ್ತಿ ನೋಡ್ತೀವಿ, ಮತ್ತು ಲೈವ್ ನೋಡ್ತೀವಿ. ನಮ್ಗೆ ಗೊತ್ತು ಅಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟು. ಈಗ ನಮಗೊಂದಂತೂ ಗೊತ್ತಾಯ್ತು ಸರ್, ಗಿಲ್ಲಿ ಫ್ರೆಂಡ್ಶಿಪ್ ಯಾರು ಇರ್ತಾರೋ ಅವ್ರನ್ನ ದೂರ ಮಾಡಬೇಕಷ್ಟೇ ಸರ್ ನೀವು. ಇಲ್ಲ ಸರ್, ಇಡೀ ಸೀಸನು ಎಂಟರ್ಟೈನ್ ಮಾಡಿದ್ದಾನೆ ಅಂತ ಧ್ರುವಂತಕ್ಕೆ ಕೊಡ್ತಾ ಇದ್ದೀರಾ. ಹಾಗಾದರೆ ಅಲ್ಲಿ ಟಿ ಆರ್ ಪಿ ಬಂದಿರೋದು ಧ್ರುವಂತಿಂದನಾ ಸರ್? ಮತ್ತು ಆ ಮನೆಯಲ್ಲಿ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾ ಇರೋದು ಧ್ರುವಂತೆ ಅಲ್ವ ಸರ್? ಅಲ್ಲಿ ಹೊರಗಡೆ ಒಂದು ಸಲ ಸೋಷಿಯಲ್ ಮೀಡಿಯಾ ಹೋಗಿ ನೋಡಿ ಸರ್. ನೀವೇನು ಹೇಳೋದು ಬೇಡ ಸರ್, ಯಾರು ಇಂದ ನೋಡ್ತಾ ಇದ್ದಾರೆ ಅಂದರೆ ಜನಗಳೇ ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ಮತ್ತು ನಿಮ್ಮ ಬಿಗ್ ಬಾಸ್ ಟೀಮ್ ನೋಡಿದ್ರೆ ಮಾತ್ರ ಟಿ ಆರ್ ಪಿ ಬರೋಲ್ಲ ಸರ್. ಆಚೆ ನಾವು ಜನ ಎಲ್ಲ ನೋಡಿದ್ರೇ ಟಿ ಆರ್ ಪಿ ಬರೋದು. ರಕ್ಷಿತಾ ಯಾವಾಗಲೂ ಅಷ್ಟೇ ಧ್ರುವಂತು ಅಶ್ವಿನಿ ಬಗ್ಗೆ ಒಳ್ಳೆ ಮಾತೇ ಮಾತಾಡೋಳು ಅವಳು. ಮತ್ತು ಗಿಲ್ಲಿ ರಘುನೂ ಅಷ್ಟೇ, ಅಲ್ಲಿ ಕೂತಿರ್ಬೇಕಾದ್ರೆ ಅವ್ರ ಬಗ್ಗೆ ಒಳ್ಳೆ ಮಾತೇ ಆಡಿದ್ದಾರೆ. ಅದೇ ಅಶ್ವಿನಿ ಧ್ರುವಂತು ರೂಮಲ್ಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಬರೀ ಕೆಟ್ಟದೇ ಮಾತಾಡ್ತಾರೆ ಅವರು. ಅಂಥವ್ರು ಕಿಚ್ಚನ ಚಪ್ಪಾಳೆ. ಇದನ್ನೆಲ್ಲ ನೋಡಿ ನಾವು ಜನಗಳು ಕಿಚ್ಚನ ಚಪ್ಪಾಳೆ ಕೊಡ್ಬೇಕು ಸರ್. ಇವತ್ತು ನೋಡಿಬಿಟ್ಟು ಒಂದಂತೂ ಗೊತ್ತಾಯಿತು, ಗೊತ್ತಾಯಿತು ನಿಮಗೆ ಇವ್ರ 3 ಜನದ ಫ್ರೆಂಡ್ಶಿಪ್ಪು ಇಷ್ಟ ಆಗ್ತಾಯಿಲ್ಲ. ಅದಕ್ಕೆ ನೀವು ಇವ್ರ 3 ಜನಕ್ಕೂ ಇಂಡಿವಿಜುವಲ್ ಆಗಿ ಆಡ್ರಿ ಅಂತ ಹೇಳ್ತಾ ಇದ್ದೀರಾ. ದೂರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇಲ್ಲಿ ಹೊರಗಡೆ ಜನಕ್ಕೆ ಇಷ್ಟ ಆಗ್ತಾ ಇರೋದೇ ಅವ್ರ 3 ಜನದ ಫ್ರೆಂಡ್ಶಿಪ್ಪು. ಅದು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ. ಅಲ್ಲಿ ಅಶ್ವಿನಿ ಧ್ರುವಂತು ಕೂತ್ಕೊಂಡು ಇವ್ರ ಬಗ್ಗೆ ಏನು ಮಾತಾಡ್ತಾರೋ ಅದು ನಮಗೆ ನೋಡೋರ್ಗೆ ಇಷ್ಟ ಇಲ್ಲ. ನಿಮ್ಗಿಷ್ಟ ಅದು. ನಿಮ್ಗಿಷ್ಟನೋ ಇಲ್ಲ ಅವ್ರು ಹೇಳ್ಕೊಟ್ಟಿದ್ದಾರಲ್ಲ ಬಿಗ್ ಬಾಸ್ ಅವರು, ಸ್ಕ್ರಿಪ್ಟು ಬರ್ಕೊಟ್ಟಿದ್ದಾರಲ್ಲ, ಅವ್ರಿಗಿಷ್ಟನೋ ಗೊತ್ತಿಲ್ಲ, ನಿಮ್ಮ ಕೈಯಲ್ಲಿ ಹೇಳಿಸ್ತಾ ಇದ್ದಾರೆ. ಈ ಸೀಸನ್ ಮುಗ್ದೋಯ್ತು ಸರ್. ನೆಕ್ಸ್ಟ್ ಸೀಸನ್ ಬಂದರೆ ಅಲ್ಪ ಸ್ವಲ್ಪ ಆದರೂ ಅದ್ರ ಬಗ್ಗೆ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬನ್ನಿ ಸರ್. ನೀವೆಲ್ಲ ನೋಡಿದ್ರಲ್ಲ, ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟಲ್ಲಿ ಹೇಳಿ. ಮತ್ತು ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಮಾತಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.